ಹೀಗೆ ನೋಡಿ, ನಿಮ್ಮ ರಾಶಿಯಿಂದ ಇಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗ್ತಾ ಇದೆ. ವಾಗ್ವೇಯೇ ವಿತನಯ ಅಂತ ಹೇಳುತ್ತೆ. ಧೀಶಕ್ತಿಯ ಅಧಿಪತಿ, ಧೀ ಸ್ಥಾನದ ಅಧಿಪತಿ ಗುರು ನಿಮ್ಮ ರಾಶಿಗೆ. ಧನುರಾಶಿ ಪಂಚಮ ಸ್ಥಾನ. ಧೀ ಸ್ಥಾನದ ಅಧಿಪತಿ ವ್ಯಯದಲ್ಲಿ ಬಂದಾಗ ಬುದ್ಧಿ ಕ್ಷೀಣವಾಗುತ್ತೆ. ಆಲೋಚನಾ ಶಕ್ತಿಯನ್ನು ಕಳ್ಕೊಂಡು ಬಿಡ್ತೀರ. ತಪ್ಪು ನಿರ್ಣಯಗಳನ್ನು ತಗೊಂಡು ಬಿಡ್ತೀರ. ಮತ್ತು ಮಕ್ಕಳ ಜೊತೆಗೆ ಅಷ್ಟಕ್ಕಷ್ಟೇ ಸಮಾಧಾನ ಇರೋದಿಲ್ಲ. ಮಕ್ಕಳಿಂದಾಗಿ ನಷ್ಟ, ನಿನ್ನನ್ನು ಅಷ್ಟು ಕಷ್ಟಪಟ್ಟು ಫೀಸ್ ಕಟ್ಟದೆ ನೀನು ಓದಲಿಲ್ಲ, ಈ ಥರದ್ದು ಒಂದು ಕ್ಲಾಶಸ್ ಬರಲಿಕ್ಕೆ ಶುರುವಾಗುತ್ತೆ. ಮಕ್ಕಳಿಗಾಗಿ ನೀವೇನು ಶ್ರಮ ತಗೋತೀರೋ ಆ ಶ್ರಮ ವ್ಯರ್ಥವಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಇನ್ಯಾರಿಗೋ ಶ್ಯೂರಿಟಿ ಅಥವಾ ಇನ್ಯಾವುದೋ ನಂಬಿಕೊಂಡು ಇನ್ಯಾವುದೋ ಒಂದು ಪ್ರಮಾದಕ್ಕೆ, ಅದರ ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆಗಳು ಇದನ್ನು ಸೂಚಿಸ್ತಾ ಇದೆ. ಬಹಳ ಹುಷಾರಾಗಿರಿ. ಮತ್ತು ತುಂಬ ಇನ್ವೆಸ್ಟ್ಮೆಂಟ್ ಅಂತ ಅತಿಯಾಗಿ ಇದರಿಂದ ದುಡ್ಡು ಬರುತ್ತೆ, ಅದರಿಂದ ದುಡ್ಡು ಬರುತ್ತೆ, ಮತ್ತೊಂದರಿಂದ ದುಡ್ಡು ಬರುತ್ತೆ, ಹೀಗೆ ಆ ಆಸೆಗಳ ಕೊಕ್ಕೆ ನಿಮ್ಮನ್ನು ಎಳೆದಾಡಿಬಿಡುತ್ತೆ. ಹೀಗಾಗಿ ಬಹಳ ಜಾಗ್ರತೆ ಇರಲಿ. ಇನ್ವೆಸ್ಟ್ ಮಾಡೋ ಮುನ್ನ ಬಹಳ ಜಾಗ್ರತೆ, 10 ಸಲ ಯೋಚನೆ ಮಾಡಿ. ಮತ್ತು ತುಂಬ ಆಪ್ತರನ್ನು ಕಳ್ಕೊಳ್ಳೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಇರಲಿ. ನಿಮ್ಮ ರಾಶಿಗೆ ಅವನು ಅಷ್ಟಮಾಧಿಪತಿಯೂ ಹೌದು. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಅಪಮಾನ ಸಾಧ್ಯತೆ ಅಂಥದ್ದನ್ನು ಸೂಚಿಸ್ತಾ ಇದೆ. ಸಿಂಹರಾಶಿಯವರಿಗೆ ಸ್ವಲ್ಪ ಕಹಿಯಾದ ಫಲ ಇದೆ. ಗುರುವಿನಿಂದ ಬೇರೆ ಗ್ರಹಗಳೆಲ್ಲ ಚೆನ್ನಾಗಿದ್ದಾವೆ. ಹೀಗಾಗಿ ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂತ ಬೈಕೊಳ್ಳೋ ಅವಶ್ಯಕತೆ ಇಲ್ಲ. ಸಹಜ, ನಮ್ಮ ರಾಶಿಗೆ ಏನೋ ನೋವಾದರೆ ಸಹಜವಾಗಿ ಚೆನ್ನಾಗಿ ಹೇಳಿಲ್ಲ, ಇದು ಸರಿ ಇಲ್ಲ ಅನ್ನೋದು ಮನಸ್ಸಿಗೆ ಬಂದ್ಬಿಡುತ್ತೆ. ಆದರೆ ಇದೇನನ್ನು ಹೇಳ್ತಾ ಇದೆಯಪ್ಪ ಅಂತಂದರೆ, ಟೈಮ್ ಸರಿ ಇಲ್ಲದಾಗ ಸ್ವಲ್ಪ ಶಾಂತವಾಗಿರಬೇಕು. ಅಕ್ಟೋಬರ್ ಎಂಡ್ವರೆಗೆ ನಿಮಗೆ ಈ ರೀತಿಯ ಒಂದು ತೊಡಕಿನ ಫಲ, ದಾರಿ ಹೀಗಿದೆ, ಕಷ್ಟ ಇದೆ ಅಂತ ಸೂಚಿಸ್ತಾ ಇದೆ. ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ತಾಳ್ಮೆಯಿಂದ ಹೋಗಬೇಕು. ಆರನ್ ಮಾಡ್ತಾ ಇದ್ದರೆ ಕಿವಿ ಹಾಳಾಗುತ್ತೆ. ಹೀಗಾಗಿ ಸಮಾಧಾನವಾಗಿರಿ. ಅಕ್ಟೋಬರ್ ನಂತರದಲ್ಲಿ ಅದು ಬಲನಾಯಕ ಅಂತ ಹೇಳುತ್ತೆ. ಬಲಿಷ್ಠತೆ ಬಂದುಬಿಡುತ್ತೆ ನವಂಬರ್ 1ನೇ ತಾರೀಕಿನಿಂದ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಶಾಂತತೆಯಿಂದ ಇರಿ. ಗುರು ಪ್ರಾರ್ಥನೆ, ಗುರು ಸೇವೆ ಒಂದು ಸಲ ಸಾಧ್ಯವಾದರೆ, ನಿಮಗೆ ಯಾರು ತುಂಬ ಮನಸ್ಸಿಗೆ ಭಕ್ತಿ ತುಂಬ ಗುರುಗಳಿದ್ದಾರೋ ಆ ಗುರು ಸನ್ನಿಧಾನಕ್ಕೆ ಒಂದು ಸಲ ಹೋಗಿ ಬನ್ನಿ. ವಿಶೇಷ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.